ತಮಗೆಲ್ಲರಿಗೂ ಅಸಲು ಆತ್ಮನ ಅಸಲು ಧ್ಯಾನಾಭ್ಯಾಸ ತರಗತಿಗೆ ಆದರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂ ಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ಅಂತರ್ಮುಖ ಆತ್ಮ ಧ್ಯಾನಾಭ್ಯಾಸವನ್ನು ತಿಳಿಸಿಕೊಟ್ಟ ದೇವಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ನಿಜ ಶುದ್ಧಾತ್ಮ ದೇವನಿಗೆ ಅಂದರೆ ನಾನು ಭಗವಾನಾತ್ಮ, ನಾನು ನನಗೆ ನಮಸ್ಕರಿಸುತ್ತಾ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ, ಶರೀರವನ್ನು ಕೈಕಾಲುಗಳನ್ನು ಸಡಿಲಿಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ನಾನು ಶುದ್ಧ ಜಾತಿಯ ಶುದ್ಧಾತ್ಮ ಪರಮಾತ್ಮ, ನಾನು ಭಗವಾನ್ ಆತ್ಮ ಇದ್ದೇನೆ. ನೌಕರಿ ಮಾಡುವವನು, ಬಿಸ್ನೆಸ್ ಮಾಡುವವನು, ರಾಗದ್ವೇಷ ಮಾಡುವವನು, ಮದುವೆ ಮಾಡ್ಕೊಳ್ಳೋವನು, ಮುನಿ ಆಗುವವನು, ಶ್ರಾವಕ ಆಗುವವನು, ಮಿಥ್ಯಾದೃಷ್ಟಿ, ಸಮ್ಯಕ್ ದೃಷ್ಟಿ, ಪಾಪಿ, ಪುಣ್ಯಾತ್ಮ, ಧರ್ಮಾತ್ಮ, ಕೊಡುವುದು, ತಗೊಳ್ಳುವುದು, ಚಿಂತೆ ಮಾಡುವುದು, ರಾಗದ್ವೇಷಗಳನ್ನು ಮಾಡುವುದು, ಇದ್ಯಾವುದು ಆತ್ಮ ಅಲ್ಲ. ಆತ್ಮ ನಾನು ಯಾರು ಅಂದರೆ ಪಾದದಿಂದ ನೆತ್ತಿವರೆಗೆ ಅಸಂಖ್ಯಾತ ಪ್ರದೇಶ ನಾನೆಂಬ ಅರಿವು, ಅನುಭವ, ಫೀಲಿಂಗ್, ನಾನು ಎಂಬ ಅಸ್ತಿತ್ವ, ಅರಿವು, ಅದೇ ಶುದ್ಧಾತ್ಮ ಪರಮಾತ್ಮ. ಅದರ ಮೇಲೆ ಮನಸ್ಸಿಡಬೇಕು. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸದ ವಿಧಾನ ಸರಳ ಅಭ್ಯಾಸ. ಪಾದದಿಂದ ನೆತ್ತಿವರೆಗೆ ಮನಸ್ಸನ್ನು ಓಡಾಡಿಸಬೇಕು. ಜಡ ಶರೀರದಲ್ಲಿ ಎಲ್ಲೆಲ್ಲಿ ನಾನು ಎಂಬ ಅರಿವು, ಅನುಭವ, ಬಡಿತ ಮಿಡಿತ, ಫೀಲಿಂಗ್ ಇದೆ. ನಾನೆಂಬ ಅಸ್ತಿತ್ವ, ಅರಿವು ಇದೆ, ಫೀಲಿಂಗ್ ಇದೆ. ಆ ನಾನು ಎಂಬ ಫೀಲಿಂಗ್ ಮೇಲೆ ಮನಸ್ಸಿಡಬೇಕು. ನೋಡಿ, ನಿಮ್ಮ ಕಾಲು ಬೆರಳುಗಳೆಲ್ಲಿವೆ? ಒಂದೊಂದು ಬೆರಳನ್ನು ಅಲುಗಾಡಿಸುತ್ತಾ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ನಾನು ನನ್ನ ಅಸ್ತಿತ್ವ ಜೊತೆಗೆ ಕೂಡಿಕೊಂಡಾಗ, ನಾನು ನನ್ನನ್ನು ಧ್ಯಾನಿಸಿದಾಗ ಶಾಂತಿ, ನೆಮ್ಮದಿ ಅನುಭವ ಆಗತ್ತೆ. ನಾನು ಪರರನ್ನು ನೆನಪಿಸಿಕೊಂಡಾಗ, ಧ್ಯಾನಿಸಿದಾಗ, ಪರರ ಕಡೆಗೆ ನನ್ನ ಮನಸ್ಸು ಹೋದಾಗ ಅಲ್ಲಿ ದುಃಖ, ಕಷ್ಟ, ಕರ್ಮ ಬಂಧನ ಆಗತ್ತೆ. ಪಾದದಿಂದ ನೆತ್ತಿವರೆಗೆ ಏನೊಂದು ನಿಮಗೆ ಬಾಡಿ ಫೀಲಿಂಗ್ ಆಗ್ತಾ ಇದೆ, ಶರೀರದಲ್ಲಿ ನಿಮಗೇನೊಂದು ಶರೀರದ ಅನುಭವ ಆಗ್ತಾ ಇದೆ,
ಬಾಡಿ ಒಳಗೆ ಏನೊಂದು ನಿಮಗೆ ಬಾಡಿ ಫೀಲಿಂಗ್ ಆಗ್ತಾ ಇದೆ, ಕೈ ಕಾಲು ಬೆನ್ನು ಹೊಟ್ಟೆ ಎಲ್ಲ ಶರೀರ ಫೀಲಿಂಗ್ ಆಗ್ತಾ ಇದೆ ನಿಮಗೆ, ಅದು ಶರೀರ ಫೀಲಿಂಗ್ ಅಲ್ಲ, ಅದು ಆತ್ಮನ ಫೀಲಿಂಗ್ ಆಗಿದೆ, ಅದು ಆತ್ಮನ ಅಸ್ತಿತ್ವವಾಗಿದೆ, ಅದು ಜಡ ಶರೀರದ ಫೀಲಿಂಗ್ ಅಲ್ಲ. ಶಾಂತಿ ನೆಮ್ಮದಿ ಅನುಭವ ಮಾಡಿ, ಯಾವ ಚಿಂತೆ ವಿಚಾರವಿಲ್ಲ. ಲೋಕದಲ್ಲಿ ಬಾಡಿ ಫೀಲಿಂಗ್ ಬಾಡಿ ಫೀಲಿಂಗ್ ಬಾಡಿ ಫೀಲಿಂಗ್ ಬಾಡಿ ಫೀಲಿಂಗ್, ಶರೀರದ ಅನುಭವ, ಶರೀರದ ಸ್ಪರ್ಶ ಅಂತ ಹೇಳ್ತಾರೆ. ನಮಗೆ ಅವರ ಸ್ಪರ್ಶ ಆಯಿತು, ಇವರ ಸ್ಪರ್ಶ ಆಯಿತು, ಅವರು ಮುಟ್ಟಿದ್ರು, ಇವರು ಮುಟ್ಟಿದ್ರು, ಅವರ ವೇದನೆ ಆಯಿತು, ಇವರ ವೇದನೆ ಆಯಿತು. ನಮಗೆ ಪರರ ಸಂವೇದನೆ ಆಗುವುದಿಲ್ಲ, ನಮಗೆ ನಮ್ಮ ಶರೀರದ ಸಂವೇದನವೂ ಆಗುವುದಿಲ್ಲ, ಪರರ ಶರೀರ ಸಂವೇದನವೂ ಆಗುವುದಿಲ್ಲ. ನಮಗೆ ಸ್ಪರ್ಶ ಯಾವಾಗಲೂ ನಮ್ಮ ಸ್ಪರ್ಶ ನಮಗಾಗತ್ತೆ. ಸ್ಪರ್ಶ ಅಂದರೆ ಜ್ಞಾನ, ಅರಿವು, ಅನುಭವ, ಫೀಲಿಂಗ್. ಸ್ಪರ್ಶ ಅಂದರೆ ಚರ್ಮ, ಅದು ಅಲ್ಲ ಇಲ್ಲಿ. ಚೈತನ್ಯ ಸ್ಪರ್ಶ, ಭಾವಸ್ಪರ್ಶ, ಭಾವನೇಂದ್ರಿಯ, ಭಾವೇಂದ್ರಿಯ, ಸೂಕ್ಷ್ಮ ಜ್ಞಾನ, ಅರಿವು, ಅದು ಆತ್ಮ. ಮತಿಶ್ರುತ ಜ್ಞಾನ ಆತ್ಮ. ಮತಿಶ್ರುತ ಜ್ಞಾನ ಅಂದರೆ ಬಹಿರ್ಮುಖವಾದ ಮತಿಶ್ರುತವಲ್ಲ, ಅಂತರ್ಮುಖ ಮತಿಶ್ರುತ ಜ್ಞಾನ. ಅದು ಪರ್ಯಾಯ ಆಗಿದೆ, ಆದರೆ ಅದು ಪಾದದಿಂದ ನೆತ್ತಿವರೆಗೆ ಎಲ್ಲ ಪ್ರದೇಶಗಳು ಗಮನಕ್ಕೆ ಬರ್ತಾ ಇದ್ದಾವೆ. ಎಲ್ಲರಿಗೂ ಬಾಡಿ ಫೀಲಿಂಗ್ ಆಗ್ತಾ ಇದೆ. ಅದು ಬಾಡಿ ಫೀಲಿಂಗ್ ಅಲ್ಲ, ಅದು ಸೋಲ್ ಫೀಲಿಂಗ್. ಲೋಕದಲ್ಲಿ ಅದನ್ನು ಬಾಡಿ ಫೀಲಿಂಗ್ ಅಂಥೇಳಿ ಶರೀರದ ಅನುಭವ, ಶರೀರದ ಸ್ಪರ್ಶ, ಚರ್ಮದ ಸ್ಪರ್ಶ ಅಂತ ತಿಳ್ಕೊಂಡು ಅದನ್ನು ತಿರಸ್ಕಾರ ಮಾಡ್ತಾರೆ. ಆತ್ಮನೇ ಆತ್ಮನನ್ನು ತಿರಸ್ಕಾರ ಮಾಡ್ತಾ ಇದ್ದಾನೆ. ಆತ್ಮ ತನ್ನನ್ನು ತಿರಸ್ಕಾರ ಮಾಡಿ ಪರರನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಇದೇ ಮಿಥ್ಯಾತ್ವ. ತನ್ನನ್ನು ತಾನು ಒಪ್ಪಿಕೊಳ್ಳದಿರುವುದೇ, ತನ್ನನ್ನು ತಾನು ತಪ್ಪು ತಿಳಿಯುವುದು, ತನ್ನನ್ನು ತಾನು ತಪ್ಪಾಗಿ ನಂಬುವುದು, ತಪ್ಪಾಗಿ ಆಚರಣೆ ಮಾಡುವುದು, ಅದೇ ಮಿಥ್ಯಾದರ್ಶನ ಜ್ಞಾನ ಚಾರಿತ್ರ. ಸಂಸಾರ ಮಾರ್ಗ ಮಿಥ್ಯಾದರ್ಶನ ಜ್ಞಾನ ಚಾರಿತ್ರಾಣಿ ಸಂಸಾರ ಮಾರ್ಗ. ಹೇ ನಿಜ ಪರಮಾತ್ಮ, ನೋಡಿ, ನಿಮಗೆ ಕೈ ಬೆರಳುಗಳನ್ನು ಅಲುಗಾಡಿಸಿ ಒಂದೊಂದು ಬೆರಳಿನ ಮೇಲೆ ಮನಸ್ಸಿಡಿ. ಕೈ ಬೆರಳುಗಳು, ಕೈ ಒಂದೊಂದು ಬೆರಳನ್ನು ಅಲುಗಾಡಿಸ್ತಾ ಮಸಾಜ್ ಮಾಡ್ತಾ ಬೆರಳಿನ ಮೇಲೆ ಮನಸ್ಸಿಡಿ. ಎಷ್ಟು ಬೆರಳುಗಳಿವೆ, ಎಲ್ಲಿವೆ? ಫೀಲಿಂಗ್ ಆಗಲಾರ್ದೆ ನಾವು ಬೆರಳನ್ನು ಎಣಿಸೋಕ್ಕಾಗಲ್ಲ. ಫೀಲಿಂಗ್ ಆಗಲಾರ್ದೆ ನಮಗೆ ಬೆರಳ ಅನುಭವಕ್ಕೆ ಬರುವುದಿಲ್ಲ. ಅಂದರೆ ಜ್ಞಾನ ಅರಿವಿಗೆ ತಿಳುವಳಿಕೆಗೆ ಬರುವುದಿಲ್ಲ. ಮತಿಶ್ರುತ ಜ್ಞಾನದ ತಿಳುವಳಿಕೆಗೆ ಬರಬೇಕಾದ್ರೆ ಅಲ್ಲಿ ಆತ್ಮ ಪ್ರದೇಶಗಳು ಸಂವೇದನೆ ಇರಬೇಕು. ಒಂದು ಪರ್ಯಾಯ ರೂಪ ಜ್ಞಾನೋಪಯೋಗ, ಒಂದು ದ್ರವ್ಯ ರೂಪ ಜ್ಞಾನ, ದ್ರವ್ಯ ರೂಪ ಜ್ಞಾನ, ಅರಿವು, ಸಂವೇದನೆ. ಅದು ಯಾವುದನ್ನು ನೋಡುವ ತಿಳಿಯುವ ಕೆಲಸ ಮಾಡುವುದಿಲ್ಲ. ಅದು ದ್ರವ್ಯ, ಕೂಟಸ್ಥ, ನಿತ್ಯ, ಅಖಂಡ. ಆದರೆ ಪರ್ಯಾಯ ಮತಿಶ್ರುತ ಜ್ಞಾನ ಇದೆ. ಅದರ ಗಮನಕ್ಕೆ ನಮ್ಮ ಅಸ್ತಿತ್ವ, ಆತ್ಮನ ಪ್ರದೇಶಗಳು ಅನುಭವಕ್ಕೆ ಬರ್ತಾ ಇದ್ದಾವೆ, ತಿಳುವಳಿಕೆಗೆ ಬರ್ತಾ ಇದ್ದಾವೆ. ಸೊ ನಾನು ನೋಡುವವನು, ತಿಳಿಯುವವನು ನಾನಲ್ಲ. ನೋಡುವ, ತಿಳಿಯುವ ಪರ್ಯಾಯಕ್ಕೆ ತಿಳಿದು ಬರ್ತಕ್ಕಂತಹ ಏನೊಂದು ಅಸ್ತಿತ್ವ ಇದೆ ಪಾದದಿಂದ ನೆತ್ತಿವರೆಗೆ, ಅದು ನಾನು. ಅಖಂಡ ಅಸ್ತಿತ್ವ, ಆತ್ಮ ಪ್ರದೇಶಗಳು, ಅದು ನಾನು. ಅದೇ ಶುದ್ಧಾತ್ಮ, ಅದೇ ಆತ್ಮತತ್ವ, ಅದೇ ಜೀವಾಸ್ತಿಕಾಯ, ಅದೇ ಜೀವದ್ರವ್ಯ.
ಶಾಂತಿ ನೆಮ್ಮದಿ ಅನುಭವ ಮಾಡಿ. ನೋಡಿ, ಕಾಲುಗಳೆಲ್ಲಿವೆ, ಎಷ್ಟಿವೆ, ಹಿಂದೆ ಮುಂದೆ ಅಕ್ಕಪಕ್ಕ ಮೇಲೆ ಕೆಳಗೆ, ಕಾಲುಗಳ ಉದ್ದಗಲದ ಅನುಭವ ಮಾಡಿ. ಕಾಲಲ್ಲಿ ತೊಡೆಗಳು, ತೊಡೆಗಳ ಉದ್ದಗಲ ದಪ್ಪ, ಮಂಡಿಗಾಲು, ಪಿಂಡ್ರೆ, ಪಾದದ ಮೇಲ್ಭಾಗ ಕೆಳಭಾಗ ಅಂಗಾಲು, ನಾವು ಶರೀರದ ಅಂಗಗಳ ಹೆಸರನ್ನು ತೆಗೆದುಕೊಂಡ ತಕ್ಷಣ ನಮಗೆ ಅಲ್ಲಿರುವ ಆತ್ಮ ಪ್ರದೇಶಗಳ ಅನುಭವ ಆಗತ್ತೆ. ರಕ್ತ, ಮೂಳೆ, ಮಾಂಸದ ಕಾಲುಗಳು ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ, ಅವು ಯಾರಿಗೂ ಅನುಭವಕ್ಕೆ ಬರೋದೂ ಇಲ್ಲ. ಅನಂತ ವೀರ್ಯ, ಅನಂತ ಚತುಷ್ಟಯಗಳ ಸ್ವಾಮಿಯಾಗಿರ್ತಕ್ಕಂತಹ ಅರಹಂತ ಸಿದ್ಧ ಪರಮಾತ್ಮರಿಗೂ ಕೂಡ ಶರೀರ ಅನುಭವಕ್ಕೆ ಬರುವುದಿಲ್ಲ. ಸಿದ್ಧರಿಗೆ ಶರೀರವಿಲ್ಲ, ಆದರೆ ಅರಹಂತರಿಗೆ ಶರೀರವಿದೆ. ತೀರ್ಥಂಕರರಿಗೆ ಪರಮೌದಾರಿಕ, ಅವರ ಪರಮೌದಾರಿಕ ಶರೀರವನ್ನು ಅನುಭವ ಮಾಡುವಷ್ಟು ಶಕ್ತಿ ಕೂಡ ಅರಹಂತ ತೀರ್ಥಂಕರರಲ್ಲಿ ಇಲ್ಲ. ಯಾಕಂದರೆ ಒಂದು ದ್ರವ್ಯದ ಅನುಭವ ಇನ್ನೊಂದು ದ್ರವ್ಯ ಮಾಡುವುದಿಲ್ಲ. ಎರಡು ದ್ರವ್ಯಗಳ ಮಧ್ಯದಲ್ಲಿ ಅತ್ಯಂತ ಅಭಾವ ಇರುತ್ತದೆ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಈ ಪಂಚಮ ಕಾಲದಲ್ಲಿ ಆತ್ಮನ ಚರ್ಚೆ ಮಾಡುವವರೇ ಇಲ್ಲ. ಬಹಳ ಕಡಿಮೆ ಜನ ಇದ್ದಾರೆ ಆತ್ಮನ ಚರ್ಚೆ ಮಾಡುವವರು, 1, 2, 3, 4, 10. ಅವರಲ್ಲಿ ಆತ್ಮನ ಚರ್ಚೆಯನ್ನು ಮಾಡ್ತಾರೆ, ಆತ್ಮನ ಭಕ್ತಿ ಮಾಡ್ತಾರೆ, ಆತ್ಮನ ಗುಣಗಾನ ಮಾಡ್ತಾರೆ. ಆದರೆ ಆತ್ಮನ ಧ್ಯಾನ ಮಾಡುವವರು ಇನ್ನೂ ಕಡಿಮೆ, 1, 2 ಅಷ್ಟೇ. ಆತ್ಮನ ಧ್ಯಾನಾಭ್ಯಾಸ ಮಾಡುವವರೇ ಭವ್ಯ ಜೀವ. ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಆತ್ಮನ ಧ್ಯಾನ ಮಾಡುವವರೇ ಭವ್ಯ ಜೀವ, ನಿಕಟ ಭವ್ಯ. ಉಳಿದೆಲ್ಲವರು ಅಭವ್ಯ ಜೀವ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ಧ್ಯಾನದಿಂದಲೇ ಸಿದ್ಧಿ, ಧ್ಯಾನದಿಂದಲೇ ಸಿದ್ಧಿ, ಧ್ಯಾನದಿಂದ ಸಿದ್ಧಿ ಎಂದು ಭಗವಾನ್ ಗೊಮ್ಮಟೇಶ್ವರ ಬಾಹುಬಲಿ ಸಿದ್ಧ ಪರಮೇಷ್ಠಿಗಳು ಹೇಳಿದ್ದಾರೆ. ಅವರು ತಮ್ಮ ಜೀವನದ ಮೂಲಕ ಹೇಳಿದ್ದಾರೆ. ಧ್ಯಾನವನ್ನು 1 ವರ್ಷದವರೆಗೆ ಮಾಡಿ
ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಸಂಸಾರ ಸಿದ್ಧಿ, ಮೋಕ್ಷ ಸಿದ್ಧಿ, ಎಲ್ಲ ಸಿದ್ಧಿಗಳು ಕೂಡ, ರಿದ್ಧಿ ಸಿದ್ಧಿಗಳು ಕೂಡ ಆತ್ಮ ಧ್ಯಾನದಿಂದಲೇ ಸಿದ್ಧಿಯಾಗ್ತವೆ. ಶಾಂತಿ ನೆಮ್ಮದಿ ಅನುಭವ ಮಾಡಿ, ಯಾವ ಚಿಂತೆ ವಿಚಾರವಿಲ್ಲ. ನೋಡಿ, ಕೈಗಳೆಲ್ಲಿವೆ? ಕೈಗಳ ಉದ್ದಗಲದಪ್ಪ, ಕೈಗಳು ಮೇಲೆ ಕೆಳಗೆ, ಹಿಂದೆ ಮುಂದೆ, ಅಕ್ಕಪಕ್ಕ ಎಲ್ಲಿವೆ ನೋಡಿ. ಕೈಗಳು ಎಂದ ತಕ್ಷಣವೇ ನಮಗೆ ಚೈತನ್ಯ ಕೈಗಳು, ಆತ್ಮಪ್ರದೇಶ ರೂಪದ ಕೈಗಳು, ಸಂವೇದನ ರೂಪದ ಕೈಗಳು, ಫೀಲಿಂಗ್ ರೂಪದ ಕೈಗಳು ನಮಗೆ ಅನುಭವಕ್ಕೆ ಬರ್ತವೆ ಹೊರತು ರಕ್ತ, ಮೂಳೆ, ಮಾಂಸ, ಚರ್ಮದಿಂದ ಮಾಡಿರ್ತಕ್ಕಂಥ ಕೈಗಳು ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ, ಅವು ಬರಲ್ಲ. ಹಾಗಾಗಿ ಭಕ್ತಿ, ಶ್ರದ್ಧೆಯಿಂದ, ನಂಬಿಕೆಯಿಂದ ಧ್ಯಾನಾಭ್ಯಾಸ ಮಾಡಿ. ಯಾವುದು ಕೈ ನಿಮಗೆ ಕಣ್ಣಿಗೆ ಕಾಣುತ್ತದೆಯೋ ಅದು ನಾನಲ್ಲ, ನನ್ನದಲ್ಲ, ಅದು ಜಡ ಶರೀರ ಕೈ. ಯಾವ ಕೈ ನಿಮಗೆ ಕೇವಲ ಅನುಭವ ಆಗತ್ತೆ, ಫೀಲಿಂಗ್ ಆಗತ್ತೆ, ಆದರೆ ಅದು ಕಣ್ಣಿಗೆ ಕಾಣುವುದಿಲ್ಲ, ಅದು ಚೈತನ್ಯ ಆತ್ಮ ಕೈ, ಅದು ಜ್ಞಾನ ಶರೀರ. ಬೆನ್ನಿನ ಉದ್ದಗಲದಪ್ಪ ಎಲ್ಲಿದೆ ನೋಡಿ ಬೆನ್ನು. ಬೆನ್ನು ಯಾರಿಗೂ ಕಾಣುವುದಿಲ್ಲ. ಅವರವರ ಬೆನ್ನು ಅವರವರಿಗೆ ಕಾಣುವುದಿಲ್ಲ, ಆದರೆ ಬೆನ್ನು ಫೀಲಿಂಗ್ ಆಗತ್ತೆ. ಫೀಲಿಂಗ್ ಆಗುವ ಬೆನ್ನು, ಅರಿವು ಆಗುವ ಬೆನ್ನು, ಅನುಭವ ಆಗುವ ಬೆನ್ನು, ಸಂವೇದನವಾಗುವ ಬೆನ್ನು, ಅದು ಚೈತನ್ಯ ಬೆನ್ನು, ಜ್ಞಾನ ಬೆನ್ನು, ಅದು ಜ್ಞಾನ ಶರೀರ ಬೆನ್ನು, ಅದು ಆತ್ಮ ಪ್ರದೇಶ ರೂಪದ ಬೆನ್ನು. ಅದೇ ನಾನು, ನನ್ನದು. ಆದರೆ ಚರ್ಮ, ರಕ್ತ, ಮೂಳೆ, ಮಾಂಸದಿಂದ ಮಾಡಿರ್ತಕ್ಕಂಥ ಬೆನ್ನು ಅದು ನಾನಲ್ಲ, ನನ್ನದಲ್ಲ, ಅದರ ಅನುಭವ ಯಾರಿಗೂ ಆಗಿಲ್ಲ, ಆಗ್ತಾ ಇಲ್ಲ. ನಾವು ನೀವು ಹುಟ್ಟಿನಾಗಿನಿಂದ, ಅನಾದಿ ಕಾಲದಿಂದ ನಾವು ಧರಿಸುತ್ತಿರುವ ಶರೀರಗಳಲ್ಲಿ ನಮಗೆ ನಮ್ಮ ಅನುಭವ, ನಮ್ಮ ಆತ್ಮ ಪ್ರದೇಶಗಳ ಅನುಭವ ಆಗತ್ತೆ ಹೊರತು ನಮಗೆ ಶರೀರದ ಅನುಭವ ಆಗಿಲ್ಲ, ಆಗೋದೂ ಇಲ್ಲ.
ಒಂದು ವೇಳೆ ನಮಗೆ ಶರೀರದ ಅನುಭವ ಆಗ್ತಿದ್ದರೆ, ಇಲ್ಲಿವರೆಗೆ ನಾವು ಅನಂತ 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 ಶರೀರಗಳನ್ನು ಧಾರಣೆ ಮಾಡಿ ಬಂದಿದ್ದೇವೆ. ಈಗ ಅವು ಎಲ್ಲಿವೆ, ಅವು ಏನಾಗಿವೆ, ಅವುಗಳಿಗೆ ಏನೇನಾಗಿದೆಯೋ ಆ ಫೀಲಿಂಗ್ ನಮಗೆ ಆಗಬೇಕಾಗಿತ್ತು. ಆ ಕಷ್ಟ, ನೋವು, ತ್ರಾಸು ನಮಗಾಗಬೇಕಾಗಿತ್ತು. ಬಟ್ ನಮಗೆ ಆಗಿಲ್ಲ, ಯಾಕಂದರೆ ನಮಗೆ ಶರೀರದ ಅನುಭವ ಆಗುವುದಿಲ್ಲ. ನೋಡಿ, ಬೆನ್ನಿನ ಉದ್ದ ಅಗಲದಪ್ಪ, ಬಹಳ ವಿಸ್ತಾರವಾದ ಬೆನ್ನು, ಬಹಳ ಅಗಲವಾದ ಬೆನ್ನು, ಎತ್ತರವಾದ ಬೆನ್ನು, ಅಗಲವಾದ ಬೆನ್ನು. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಹೇ ನಿಜ ಶುದ್ಧಾತ್ಮ, ಹೇ ನಿಜ ಪರಮಾತ್ಮ, ನನಗೆ ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ. ನನಗೆ ಒಂದೇ ಒಂದು ಆಸೆ ಆಕಾಂಕ್ಷೆ, ಒಂದೇ ಒಂದು ವರವನ್ನು ಕೊಡೋ ನಿಜ ಪರಮಾತ್ಮ. ಪರಪರಮಾತ್ಮ ವರಗಳನ್ನು ಕೊಡುವುದಿಲ್ಲ. ನೀನು ನಿಜ ಪರಮಾತ್ಮ, ನೀನೊಬ್ಬನೇ ವರವನ್ನು ಕೊಡಲು ಸಾಧ್ಯ. ನನಗೆ ಸದಾ ನಿನ್ನ ಧ್ಯಾನವಿರಬೇಕು, ಸದಾ ನಿನ್ನ ಧ್ಯಾನದಲ್ಲಿರಬೇಕು. ಮರಣವಾಗುವಾಗಲೂ ಕೂಡ ನಿನ್ನ ಧ್ಯಾನದಲ್ಲೇ ಇರಬೇಕು. ಪುಣ್ಯ ಮಾಡಲಿ ಪಾಪ ಮಾಡಲಿ ನಿನ್ನ ಧ್ಯಾನದಲ್ಲೇ ಇರಬೇಕು. ಸದಾ ನಿನ್ನ ಧ್ಯಾನದಲ್ಲಿ, ಸದಾ ನಿನ್ನ ಸನ್ಮುಖದಲ್ಲಿ, ಸದಾ ನಿನ್ನ ಆನಂದ ಅನುಭವದಲ್ಲಿ ಇರಬೇಕೆಂಬ ಆಸೆ, ಮತ್ತಾವ ಆಸೆ ಇಲ್ಲ. ನನಗೆ ನೀನು ಬೇಕು ಶುದ್ಧಾತ್ಮ. ಅಸಂಖ್ಯಾತ ಪ್ರದೇಶ ಅಸ್ತಿತ್ವ ದ್ರವ್ಯ ಜೀವಾಸ್ತಿಕಾಯ ನನಗೆ ಬೇಕು, ಇನ್ನೇನು ನನಗೆ ಬೇಡ. ಈ ರೀತಿ ಆತ್ಮನ ಏಕನಿಷ್ಠೆ, ಆತ್ಮನಲ್ಲಿ ಸಂಪೂರ್ಣವಾದ ಸಮರ್ಪಣಾ ಭಾವನೆ ಇದ್ದರೆ ಅಂಥ ಜೀವ ಮಾತ್ರ ಮೋಕ್ಷವನ್ನು ಪಡೆಯಬಲ್ಲದು, ಆತ್ಮ ಧ್ಯಾನ ಮಾಡಬಲ್ಲದು. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ನೋಡಿ, ತಲೆಯಲ್ಲಿದೆ ತಲೆಯ ಉದ್ದಗಲ ದಪ್ಪ, ತಲೆಯ ಭಾರ.
ತಲೆಯ ಅಕ್ಕಪಕ್ಕ ಹಿಂದೆ ಮುಂದೆ ಕಣ್ಣಲ್ಲಿ ಕತ್ತಲೆ ಬೆಳಕನ್ನು ನೋಡಬೇಡಿ. ಕೊನೆವರೆಗೆ ಕಣ್ ತೆಗೆಯಬಾರ್ದು. ಕಣ್ಣಲ್ಲಿ ಮನಸ್ಸಲ್ಲಿ ಜಡ ಶರೀರದ ಅಂಗಗಳ ಆಕಾರ ಬಣ್ಣ ರೂಪವನ್ನು ನೋಡಬೇಡಿ, ತರಬೇಡಿ. ಕೇವಲ ಅಲ್ಲಿರುವ ಸಂವೇದನ ಮಾತ್ರ ಅನುಭವ ಮಾಡಿ. ಶರೀರದ ಅಂಗಗಳಲ್ಲಿರುವ ಸಂವೇದನವನ್ನು ಮಾತ್ರ ಅನುಭವ ಮಾಡಿ. ನಾನು ಎಂಬ ಅಸ್ತಿತ್ವವನ್ನು ಮಾತ್ರ ಅನುಭವ ಮಾಡಿ, ಇನ್ನೇನೂ ಇಲ್ಲ. ನೋಡಿ, ಎಲ್ಲಿವೆ ಕಿವಿಗಳು? ಎಷ್ಟು ಕಿವಿಗಳಿವೆ? ಕಿವಿಗಳ ಮೇಲೆ ಮನಸ್ಸಿಡಿ. ಕಿವಿಯ ರಂಧ್ರ, ಕಿವಿಯ ಮೇಲ್ಭಾಗ, ಕೆಳಭಾಗ, ಒಳಭಾಗ. ಮನಸ್ಸಿನಿಂದ ಕಿವಿಯ ಮಸಾಜ್ ಮಾಡಿ. ಮನಸ್ಸಿನಿಂದ ಮನಸ್ಸುಗೊಟ್ಟು ಕಷ್ಟಪಟ್ಟು ನೀವು ಮಸಾಜ್ ಮಾಡಿದರೆ ಕಿವಿಯಲ್ಲಿ ನಿಮಗೆ ಬಿಸಿ ಬಿಸಿ ಅನುಭವ ಆಗುತ್ತೆ. ಮನಸ್ಸು ಕೊಟ್ಟು ಮಸಾಜ್ ಮಾಡಿದರೆ ಮನಸ್ಸಿನಿಂದ ಕಿವಿಯನ್ನು ಅಲ್ಲಿ ಬಿಸಿ ಬಿಸಿ ಅನುಭವ ಆಗುತ್ತೆ. ಕೈಯಿಂದ ಉಜ್ಜಿದಂತೆ ಬಿಸಿ ಬಿಸಿ ಅನುಭವ ಆಗುತ್ತೆ. ಕಿವಿಯಲ್ಲಿರುವ ಆತ್ಮ ಪ್ರದೇಶಗಳಲ್ಲಿ ಮನಸ್ಸಿಟ್ಟು ಮನಸ್ಸಿನಿಂದ ಉಜ್ಜಿದರೆ ಮಾತ್ರ ಬಿಸಿ ಬಿಸಿ ಅನುಭವ ಆಗುತ್ತೆ. ಕಿವಿಯಲ್ಲಿರುವ ಆತ್ಮ ಪ್ರದೇಶಗಳಲ್ಲಿ ಮನಸ್ಸು ಇಲ್ಲದೇ ಇದ್ದರೆ ನೀವು ಮಸಾಜ್ ಮಾಡೋಕ್ಕಾಗಲ್ಲ, ಅಲ್ಲಿ ಬಿಸಿ ಬಿಸಿ ಅನುಭವ ಆಗಲ್ಲ. ಆತ್ಮ ಪ್ರದೇಶಗಳ ಮೇಲೆ ಮನಸ್ಸಿರಬೇಕು. ಅಲ್ಲಿರುವ ನಾನೆಂಬ ಅರಿವು, ಅನುಭವ, ಅಸ್ತಿತ್ವ, ಬಡಿತ ಮಿಡಿತ ಸಂವೇದನೆ, ನಾನೆಂಬ ಫೀಲಿಂಗ್, ಅದೇ ಶುದ್ಧಾತ್ಮ, ಅದರ ಮೇಲೆ ಮನಸ್ಸಿಡಬೇಕು. ಶುದ್ಧಾತ್ಮನಿಲ್ಲದೆ ಧ್ಯಾನಾಭ್ಯಾಸವಿಲ್ಲ. ಶುದ್ಧಾತ್ಮನ ಸ್ವರೂಪವನ್ನು ತಿಳಿಯದೆ ಧ್ಯಾನಾಭ್ಯಾಸವಿಲ್ಲ. ಶುದ್ಧಾತ್ಮನ ಸಂವೇದನ ಅಸ್ತಿತ್ವದ ಮೇಲೆ, ಅರಿವಿನ ಮೇಲೆ ಮನಸ್ಸಿಡದೆ ಶುದ್ಧಾತ್ಮನ ಧ್ಯಾನ ಮಾಡಲು ಸಾಧ್ಯವಿಲ್ಲ. ಅದು ಜಡ ಧ್ಯಾನ, ಶೂನ್ಯ ಧ್ಯಾನವಾಗತ್ತೆ. ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಈ ರೀತಿ ಅಂತರ್ಮುಖ ಮಾರ್ಗವನ್ನು ದೇವ, ಶಾಸ್ತ್ರ, ಗುರುಗಳು ಹೇಳಿ ಅನಂತ ಉಪಕಾರ ಮಾಡಿದ್ದಾರೆ. ಅವರಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ
ನಿಜ ಶುದ್ಧಾತ್ಮ, ನಿಜ ಮೋಕ್ಷದಾತ, ನಿಜ ಶುದ್ಧಾತ್ಮ ದೇವನಿಗೆ ಕೂಡ ಅಂದರೆ ನಾನು ಭಗವಾನ್ ಆತ್ಮ ಇದ್ದೇನೆ. ನನಗೆ ನಾನು ಅನಂತ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ ಓಂ ಶಾಂತಿ ಶಾಂತಿ ಶಾಂತಿ.